ಯಾಕೋ ರಾಹುಲ್ ಅವರೇ, ನಮ್ಮ ನೋಡ್ದವರೆಲ್ಲ ನಗ್ತಿದ್ದಾರೆ. ನಕ್ರೆ ನಕ್ಲಿ ಬಿಡು, ನಾನೇನ್ ತಪ್ಪು ಮಾಡ್ತಿಲ್ವಲ್ಲ. ನನ್ನ ಹೆಂಡತಿಗೆ ಜಡೆ ಹಾಕಿ ಹೂ ಮುಡಿಸ್ತಾ ಇದ್ದೀನಿ. ಇದ್ರಲ್ಲಿ ನಾವು ನಾಚಿಕೆ ಪಡೋದಕ್ಕೆ ಭಯ ಪಡೋದಕ್ಕೆ ಏನಿದೆ? ನಿನಗೇನಾದ್ರೂ ತೊಂದರೆ ಆದ್ರೆ ಹೇಳು. ಇಲ್ಲ, ಹಾಗೇನಿಲ್ಲ ರಾಹುಲ್ ಅವರೇ, ಹಾಗೇನಿಲ್ಲ. ತೊಂದ್ರೆ ಅಲ್ಲ, ಅದಕ್ಕಿಂತ 1000 ಪಟ್ಟು ಹೆಚ್ಚು ಭಯ, ಟೆನ್ಷನ್ ಆಗ್ತಿದೆ. ಜಡೆ ಹಾಕಿದಾಯ್ತು, ಆ ಹೂ ಕೊಡಿಲಿ. ಆಗೋಯ್ತಾ ರಾಹುಲ್ ಅವರೇ? ಬನ್ನಿ ಹೊರಡೋಣ. ಸರ್ಸು, ಇದೇನ ಸಂಸ್ಕೃತಿ ಅಂದ್ರೆ? ಏನಾಯ್ತು ರಾಹುಲ್ ಅವರೇ? ಏನು ಗೊತ್ತಿಲ್ಲದೆ ಇರೋ ಹಾಗೆ ಯಾಕೆ ಕೇಳ್ತೀನಿ? ಅಂದ್ರೆ ನನ್ನ ಬಾಯಿಂದಾನೇ ಹೇಳಿಸ್ಬೇಕು ಅಂತಿದ್ಯಾ? ಏನ್ ರಾಹುಲ್ ಅವರೇ ನೀವು ಮಾತಾಡ್ತಿರೋದು? ನಂಗೇನು ಅರ್ಥ ಆಗ್ತಿಲ್ವಲ್ಲ. ಇಷ್ಟು ಕಷ್ಟಪಟ್ಟು ಜಡೆ ಹಾಕಿದ್ದೀನಿ, ಹೂ ಮುಡಿಸಿದ್ದೀನಿ, ನಿನ್ನ ಇಷ್ಟು ಅಂದವಾಗಿ ರೆಡಿ ಮಾಡಿದ್ದೀನಿ. ಇಷ್ಟು ಮಾಡಿರೋ ನನಗೆ ನಿನ್ ಸ್ಟೈಲಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನಿಸ್ತಿಲ್ವಾ? ಓ, ಅದಾ? ಅದು ಗಂಡ ಹೆಂಡತಿ ಮಧ್ಯ ಥ್ಯಾಂಕ್ಸ್ ಇರುತ್ತಾ ರಾಹುಲ್ ಅವರೇ? ತುಂಬಾ ಪ್ರೀತಿಯಿಂದ ನೀವ್ ಮಾಡಿರೋ ಈ ಚಿಕ್ಕ ಕೆಲ್ಸಕ್ಕೆ ಥ್ಯಾಂಕ್ಸ್ ಸಾಕಾಗತ್ತಾ? ಬೇಕು ಅಂದ್ರೆ ಹೇಳಿ, ಥ್ಯಾಂಕ್ಸ್ ಹೇಳ್ತೀನಿ, ಸರಿನಾ? ನನ್ ಮೇಲೆ ಅನುಮಾನ ಬಂದಿರೋದ್ರಿಂದ ನನ್ ಪ್ರತಿ ಮಾತು, ಪ್ರತಿ ಆಕ್ಷನ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಒಂದೊಂದ್ಸಲ ನಿನ್ ಮಾತಿಂದ ನನಗೆ ಸರಸು ಅಂತ ಅನ್ಸಿದ್ರು ಕೂಡ ನಿನ್ನ ವರ್ತನೆಯಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ಅನುಮಾನ. ಈ ಟ್ರಿಪ್ ಆದ್ಮೇಲೆ ನನ್ ಸರಸು ಮೇಲಿರೋ ಎಲ್ಲ ಅನುಮಾನಗಳು ಹೋಗಿ ಪೂರ್ತಿ ನಂಬಿಕೆ ಬರೋ ಹಾಗೆ ಮಾಡು ಸ್ವಾಮಿ. ಆದ್ರೆ ಒಂದು ವಿಷಯ ಅರ್ಥ ಆಗ್ತಿಲ್ವಲ್ಲ, ರಾಹುಲ್ ಅವ್ರ ಮೈಂಡ್ ಅಲ್ಲಿ ಡೌಟ್ ಇದ್ರು ಇನ್ನು ವೈಲೆಂಟ್ ಆಗ್ದೇನೆ ಸೈಲೆಂಟ್ ಆಗಿ ಯಾಕಿದ್ದಾರೆ? ಇಲ್ಲ ನನಗ್ ನೈಸ್ ಮಾಡಿ ನನ್ ಕೈಯಿಂದಾನೆ ನಿಜ ಹೇಳ್ಸ್ಬೇಕು ಅಂತ ನೋಡ್ತಿದಾರ? ನಿಮ್ ಅಕ್ಕ ಒಪ್ಕೊಂಡಿದ್ರೆ ನಾವು ಕೂಡ ಅವಳ ಜೊತೆಲಿ ಮೈಸೂರ್ಗೆ ಹೋಗ್ಬೋದಿತ್ತು ಕಣೆ. ಒಪ್ಕೋಬೇಕಾಗಿರೋದು ಅಕ್ಕ ಅಲ್ಲ, ಈಶ್ವರಿ ದೇವಿ ಅವರು. ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲಲ್ಲ ಸಾವಿತ್ರಿ, ಮತ್ ಯಾಕದ್ರ ಬಗ್ಗೆ ಪ್ರಸ್ತಾವನೆ? ಸಾವಿತ್ರಮ್ನವ್ರೆ, ಯಾಕೆ ಬಂದಿದ್ದು? ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಒಂದ್ಸಲ ನಾನು ಹೇಳೋದು ನಿಲ್ಸು. ರಾತ್ರಿ ಆ ವಾಗ್ದೇವಿ ಮಗ ಬಂದು ಮನೆ ಪೂರ್ತಿ ಹುಡುಕೋಗಿದ್ದಾನೆ. ಈಗ ನೀನ್ ಬಂದಿದೀಯಾ? ಎಷ್ಟು ಹೇಳಿದ್ರು ನಿಮ್ಗೆ ಬುದ್ಧಿ ಬರಲ್ವಾ? ಕೋಪ ಮಾಡ್ಕೋಬೇಡಿ. ನಾನ್ ಬಂದಿರೋದು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಗೊತ್ತಿದ್ರು ಕೂಡ ಭಾಷಣಿ ಬಗ್ಗೆ ಕೇಳೋದಕ್ಕಲ್ಲ, ನಿಮಗ್ ಗೊತ್ತಿಲ್ದಿರೋ ನಿಜ ಹೇಳೋದು. ಒಬ್ಬ ಮಗಳನ್ನ ಕಳ್ಕೊಂಡಿರೋ ತಂದೆಯಾಗಿ ನೀವು ನನ್ ಪಾಡ್ ಪಡಬಾರ್ದು ಅಂತ ನಿಮ್ಮನ್ನ ಎಚ್ಚರಿಸೋಕ್ ಬಂದೆ. ಏನ್ ನೀನ್ ಹೇಳ್ತಿರೋದು? ನಿಮ್ಮ ಮಗಳು ಭಾಷಣಿ ಆಗಿರೋ ಸರಸು ತಂದೆ ನಾನು. ನಿಮ್ಮ ಭಾಷಣಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ನಿಮ್ ಮನೆಗ್ ಬಂದು ಸೊಸೆಯಾಗಿ ಕಳ್ಸು ಅಂತ ಬೇಡ್ಕೊಂಡ್ರು ನೀವು ಕಳಿಸ್ಲಿಲ್ವಲ್ಲ, ಆ ವಾಗ್ದೇವಿ ಮನೆಯಲ್ಲೇ ಇದ್ದಾಳೆ ನಿಮ್ ಭಾಷಣಿ. ಮದುವೆ ಆಗದೇನೆ ರಾಹುಲ್ನ ಹೆಂಡತಿಯಾಗಿ ಆ ಮನೆ ಸೊಸೆಯಾಗಿ ಚಲಾವಣೆ ಆಗ್ತಿದ್ದಾಳೆ. ಸಾಕ್ ನಿಲ್ಸಯ್ಯ, ಬಾಯಿ ಬಂದ ಹಾಗೆ ಮಾತಾಡ್ತಿದ್ಯಾ. ಇಂತಹ ಹರಿಕತೆನ ಬೀದಿಲ್ ಹೇಳು, ನಮ್ಮನೇಲಲ್ಲ. ಸರಿ, ನಾನು ಹೇಳೋದು ಸುಳ್ಳಾದ್ರೆ ನಿಮ್ ಹಾಸ್ಪಿಟಲ್ ಖರ್ಚಿಗಾಗಿ ನಿಮ್ ಮಗಳು ಕಷ್ಟಪಟ್ಟಿದ್ ಕೂಡ ಸುಳ್ಳೇನ? ಕೈಯಲ್ಲಿ ಒಂದು ಬಿಡಿಗಾಸು ಇಲ್ದೇ ಇರುವಾಗ ಹಠಾತ್ ಅಂತ ದುಡ್ಡು ಬರೋದು ಒಂದು ಸುಳ್ಳೇನ? ನಮ್ಗೆ ಒಂದು ಟ್ರಸ್ಟ್ ಹೆಲ್ಪ್ ಮಾಡ್ತಿದೆ. ಟ್ರಸ್ಟ್ ಅಲ್ಲ,
ಸಹಾಯ ಮಾಡಿದ್ದು ವಾಗ್ದೇವಿ. ಭಾಷಿಣಿ, ಹೇಳಮ್ಮ. ನಾವ್ ಈಗಷ್ಟೇ ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ಓಕೆ, ಆ ರೆಸಾರ್ಟ್ ಹೆಸರೇನು? ಮೌಂಟೇನ್ ಬ್ರೀಸ್ ರೆಸಾರ್ಟ್, ರೂಮ್ ನಂಬರ್ 304. ಸರಿನಮ್ಮ. ನೀವೆಲ್ಲಿದ್ದೀರಾ? ಆನ್ ದ ವೇ ಭಾಷಿಣಿ. ಇನ್ನೊಂದು 2 hours ಅಲ್ಲಿ ನಾವು ಕೂಡ ಅಲ್ಲಿಗೆ ಬಂದ್ಬಿಡ್ತೀವಿ ಅಂದ್ರೆ ನಿಮ್ ಜೊತೆ ಯಾರಿದ್ದಾರೆ? ಪ್ರೀತಿ. ಅವಳು ಯಾಕೆ ಮೇಡಮ್? ಜೊತೆಗಿರ್ತೀನಿ ಅಂತ ಬರ್ತಾ ಇದ್ದಾಳೆ. ನಾನ್ ಬಂದ್ರೆ ಇವಳಿಗೇನು? ನಿಜ ಹೊರಗಡೆ ಬರುತ್ತೇನೋ ಅಂತ ಭಯ ಏನು? ಸರಿ ಮೇಡಮ್, ಆದಷ್ಟು ಬೇಗ ಬನ್ನಿ, ನಂಗೂ ಸ್ವಲ್ಪ ಧೈರ್ಯ ಇರುತ್ತೆ. ಇನ್ನು 2 hours ಹೇಗಾದ್ರೂ ಮ್ಯಾನೇಜ್ ಮಾಡು, ನಾವು ಬಂದ್ಬಿಡ್ತೀವಿ. ಸರಿ, ಇಡ್ತೀನಿ ಮೇಡಮ್. ಟೇಕ್ ಕೇರ್. ಗೋ ಫಾಸ್ಟ್ ಡ್ರೈವರ್ ಪ್ಲೀಸ್. ಸರಿ ಮೇಡಮ್. ರೆಸಾರ್ಟ್ ಹೆಸರು, ರೂಮ್ ನಂಬರ್ ತಿಳ್ಕೊಂಡ್ರೆ ಜಗದೀಶನ್ಗೆ ಹೇಳ್ಬೋದು. ಆಂಟಿ, ಅವ್ರು ಹೋಗಿರೋದು ಹಿಲ್ ಟಾಪ್ ರೆಸಾರ್ಟ್ ಅಲ್ವಾ ಆಂಟಿ? ಅದು ತುಂಬಾ ಫೇಮಸ್. ಅಲ್ಲ, ಮೌಂಟೇನ್ ಬ್ರೀಸ್. ಓ, ಮೌಂಟೇನ್ ಬ್ರೀಸ್. ಇದು ಕೂಡ ಚೆನ್ನಾಗಿದೆ ಆಂಟಿ, ನಾನ್ ಮೊದ್ಲೇ ನೋಡಿದ್ದೀನಿ. ಅವ್ರ ರೂಮ್ ನಂಬರ್ ಕೂಡ ತಿಳ್ಕೊಂಡ್ರ ಆಂಟಿ? ಇಲ್ಲಾಂದ್ರೆ ನಾವು ಕನ್ಫ್ಯೂಸ್ ಆಗ್ತೀವಲ್ವಾ? ಯಾವ ಪ್ರೀತಿ ಹೇಳಿದ್ಲು? ಇಟ್ಸ್ 304. ಓಕೆ ಆಂಟಿ. ಟೈಮ್ ನೋಡ್ಕೊಂಡು ಅಂಕಲ್ಗೆ ಇನ್ಫಾರ್ಮೇಶನ್ ಪೋಸ್ಟ್ ಮಾಡ್ಬೇಕು. ಆಯ್ತಾ ನಿನ್ ಸ್ನಾನ? ಹಾ, ಆಗೋಯ್ತು ರಾಹುಲ್ ಅವರೇ, ಒಂದೇ ನಿಮಿಷ. ಏನಾದ್ರೂ ಸಹಾಯ ಬೇಕು ಅಂದ್ರೆ ಹೇಳು. ನಿನ್ ಹಾಗೆ ನಾನು ಕೋಪ ಮಾಡ್ಕೊಳ್ಳೋದಾಗ್ಲಿ, ಭಯ ಪಟ್ಕೊಳ್ಳೋದಾಗ್ಲಿ, ನಾಚಿಕೆ ಪಟ್ಕೊಳ್ಳೋದಾಗ್ಲಿ ಮಾಡಲ್ಲ. ಇಲ್ಲ ರಾಹುಲ್ ಅವರೇ, ಬರ್ತಿದ್ದೀನಿ. ವಾವ್ ಸರ್ಸು, ಸ್ನಾನ ಮಾಡ್ಕೊಳ್ಳೋದ್ರ ಜೊತೆಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು, ರೆಡಿ ಆಗೋದು ಎಲ್ಲ ಒಳಗಡೆನೆ ಮುಗ್ದೋಯ್ತಾ? ಹೌದು ರಾಹುಲ್ ಅವರೇ, ನಂಗಿದೆ ಅಲ್ವಾ ಅಭ್ಯಾಸ. ನಮ್ ಮನೇಲಿ ಕೂಡ ಇದನ್ನೇ ಮಾಡ್ತೀನಲ್ಲ. ಹೌದಾ? ಹಾ. ನೀನ್ ಹೀಗೆ ಮಾಡ್ತೀಯಾ? ಹಾ. ಸರಿ, ಬೇಗ ಬಾ, ಹೋಗು. ಹೊರಡೋಣ ಬಾ. ಪ್ರೀತಿ, ಅವ್ರದ್ದು 304 ಅಲ್ವಾ? ನಮ್ದು 4th ಫ್ಲೋರು 403 ಅಲ್ಲಿದೆಯಾ ಅಂತ ಕೇಳು. ಓಕೆ ಆಂಟಿ. ಪ್ರೀತಿ, ನಾವಿಲ್ಲಿಗೆ ಬಂದಿದ್ದು ರಾಹುಲ್ಗೆ ಯಾವ ಅನುಮಾನನೂ ಬರಬಾರ್ದು ಅಂತ. ಅದೇ ರೀತಿ ಭಾಷಿಣಿಗೆ ಯಾವ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ. ಅದನ್ ಬಿಟ್ರೆ ಭಾಷಿಣಿನ ಇನ್ಸ್ಪೆಕ್ಷನ್ ಮಾಡೋದಾಗ್ಲಿ, ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗ್ಲಿ ಅಲ್ಲ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಯೂಸ್ಲೆಸ್ ಥಿಂಗ್ಸ್. ಸರಿ ಆಂಟಿ. Come in. Bhashini, thank you so much. Thanks us for saving from Rahul. ನಾನ್ ಸೇವ್ ಮಾಡೋದಲ್ಲ ಮೇಡಮ್, ನೀವೇ ನನ್ನ ಸೇವ್ ಮಾಡ್ಬೇಕು. ಏನಾಯ್ತು?
ಒಂದಾ ಎರಡ ಬಂದಾಗಿಂದ ಒಂದೇ ಸಮ ಟಾರ್ಚರ್ ಮೇಡಮ್. ನೀವೇನೋ ಡೌಟ್ ಬಂದಿದೆ ಅಂತ ಹೇಳಿದ್ರಿ, ಅವಾಗಿಂದಾನು ನನಗೆ ಕ್ಷಣ ಕ್ಷಣಕ್ಕೂ ಭಯ ಆಗ್ತಿದೆ. ಟಾರ್ಚರ್ ಅಂದ್ರೆ ಏನ್ ಮಾಡ್ದವನು? ಇನ್ನೇನಿರುತ್ತೆ ಹೇಳಿ, ಹೆಂಡತಿ ಅನ್ಕೊಂಡು ಸಲಿಗೆಯಿಂದ ವರ್ತಿಸೋದು. ನೀನ್ ಹೋಗ್ಬಿಡ್ತೀಯಾ? ಸ್ನಾನ ಮಾಡ್ತಿರ್ಬೇಕಾದ್ರೆ ಬೆನ್ನು ಜೋಂದ್ರು. ನೀನ್ ಒಪ್ಕೊಂಡ್ಬಿಟ್ಯಾ? ನನ್ ಬಗ್ಗೆ ಗೊತ್ತಿದ್ರು ಕೂಡ ನೀನ್ ಯಾಕೆಷ್ಟು ಎಕ್ಸೈಟ್ ಆಗ್ತಿದ್ಯಾ? ಪ್ರೀತಿ, ಕ್ಯಾನ್ ಯು ಜಸ್ಟ್ ಕಾಮ್ ಡೌನ್ ಫಾರ್ ಸೆಕೆಂಡ್ಸ್? ಓಕೆ ಆಂಟಿ. ನೋಡಿ ಮೇಡಮ್, ಹೆಂಡತಿಯಾಗಿ ನಡ್ಸೋದಕ್ ಬಂದಿದ್ದೀನಿ ಹೊರತು ನಿಮ್ ಮಗನ್ ಪ್ರೀತಿನ್ ಮಾತ್ರ ನನ್ನಿಂದ ತಡ್ಕೊಳಕ್ಕೆ ಆಗ್ತಿಲ್ಲ. ಓಹ್ ಅಯ್ಯೋ, ಇಲ್ಲಿ ನೋಡಿ, ಒಂದ್ ನಿಮಿಷ ಕೂಡ ಆಗಿಲ್ಲ, ಆಗ್ಲೇ ಕಾಲ್ ಮಾಡ್ತಿದ್ದಾರೆ. ರಾಹುಲ್ ಅವರೇ, ಎಲ್ಲಿದೆಯಾ ಸರ್ಸು? ಬರ್ತಿದ್ದೀನಿ ರಾಹುಲ್ ಅವರೇ, ಈಗಷ್ಟೇ ಫೋನ್ ತಗೊಂಡೆ. ನಾವು ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ವಲ್ಲ, ಹೊರಗಡೆ ಹೋಗೋದು ಬೇಡ. ನಾನು ಇಲ್ಲೇ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀನಿ, ಇಲ್ಲಿಗೆ ಬಂದ್ಬಿಡು. ಸ್ವಿಮ್ಮಿಂಗ್ ಪೂಲ್ ಹತ್ರನಾ? ಹೌದು. ಸರಿ ರಾಹುಲ್ ಅವರೇ, ಬರ್ತಿದ್ದೀನಿ, ಈಗ್ಲೇ ಬರ್ತೀನಿ. ನಾ ಹೋಗ್ತೀನಿ ಮೇಡಮ್, ಲೇಟ್ ಆದ್ರೆ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಡ್ತಾರೆ. ಸರಿ ಭಾಷಿಣಿ, ನೀನು ಟೆನ್ಷನ್ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ನಾನಿದ್ದೀನಿ ಅನ್ನೋದನ್ನು ಕೂಡ ಮರಿಬೇಡ, ಸರಿನಾ? ಬ್ಲೂಟೂತ್ ಇದೆ ಅಲ್ಲ? ಹಾ ಇದೆ ಮೇಡಮ್. ಸರಿನಮ್ಮ, ಹುಷಾರಾಗಿರು. ಸಡನ್ ಆಗಿ ರಾಹುಲ್ ಪ್ಲಾನ್ ಅನ್ನು ಯಾಕೆ ಬದಲಾಯಿಸ್ಬಿಟ್ಟ? ಸ್ವಿಮ್ಮಿಂಗ್ ಪೂಲ್ ನೋಡಿ ಯಾಕೆ ಅಲ್ಲಿಗೆ ಹೋದ? ರಾಹುಲ್ಗೆ ಸ್ವಿಮ್ಮಿಂಗ್ ಅಂದ್ರೆ ಇಂಟ್ರೆಸ್ಟ್ ಅನ್ಸುತ್ತೆ ಆಂಟಿ. ಇಲ್ಲ ಇಲ್ಲ, ಅವನಿಗದು ಇಷ್ಟನೇ ಇಲ್ಲ. ಐ ನೋ ದಟ್. ಮೇ ಬಿ ಭಾಷಣಿಗೆ ಸ್ವಿಮ್ಮಿಂಗ್ ಹೇಳ್ಕೊಡಕ್ಕಿರ್ಬೋದೇನೋ. ರಾಹುಲ್ ಅವರೇ, ರಾಹುಲ್ ಅವರೇ ಹಾಗೆ ನೋಡ್ತಿದ್ದೀರಾ? ಕೈ ಕೊಡಿ.
ಅಂಕಲ್ ಎಲ್ಲಿದ್ದೀರಾ? ಈಗಲೇ ಹೋಟ್ಲ್ಗೆ ಬಂದ್ವಿ. ರಾಹುಲ್ ಭಾಷಣೆಯಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಅಂಕಲ್. ಅವರಿಬ್ರು ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಇದ್ದಾರೆ, ಅಲ್ಲಿಗೆ ಬೇಗ ಬನ್ನಿ. ಸಾವಿತ್ರಮ್ಮ ಮಗಳು ನಿಮ್ಮ ಅಳಿಯ ಇಬ್ರು ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಸರಿ, ಈಗಲೇ ಹೋಗ್ತೀವಿ. ಸರಿ ಅಂಕಲ್. ಭಾಷಿಣಿ ರಾಹುಲ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದಾರಂತೆ. ನಡೀರಿ ಹೋಗೋಣ. ಇಬ್ರು ಒಟ್ಟಿಗೆ ಇದ್ದಾರಾ? ಅದಕ್ಕೆ ಅಲ್ವಾ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ಯಾರು? ನಮಗ್ ಬೇಕಾದವ್ರೇನೆ. ನೀವು ಬೇಗ ಬನ್ನಿ. ಬನ್ನಿ. ಏನು ನನ್ನ ಮಗಳು ಅವನ್ ಜೊತೆ ಇದ್ದಾಳಾ? ಹೌದಮ್ಮ, ಅದೇ ಅಲ್ವಾ ನಾನು ಹೇಳ್ತಿರೋದು. ನೀನ್ ಸರಿಯಾಗಿ ನೋಡಿದ್ಯಾ? ನಾನ್ ಮಾತ್ರ ನೋಡಿದಲ್ಲ, ನಿನ್ಗೂ ತೋರಿಸ್ತೀನಿ ಬಾ. ನಿನ್ಗಾಗ್ಲಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಸರಿ ಹೋಗೋಣ ನಡಿ. ನಿಜವಾಗ್ಲೂ ಅಲ್ಲಿ ನನ್ನ ಮಗಳಿದ್ರೆ ಸಾಯಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ನ. ಇದ್ದಾಳೆ ಅಂತ ಹೇಳ್ತಿದ್ದೀನಲ್ಲ, ಇಲ್ಲ ಅನ್ನೋ ಮಾತೇ ಇಲ್ಲ. ನಡಿ. ರಾಹುಲ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಸಾವಿತ್ರಮ್ಮನ್ ನೋಡಿದ್ಮೇಲೂ ನಿಜ ಹೇಳಿದ್ರೆ ನಂಬಲ್ಲ. ಅದಕ್ಕೆ ನಾನಿಲ್ಲೇ ಇದ್ದು ಸಾವಿತ್ರಮ್ಮನ್ ಮಾತ್ರ ಕಳಿಸ್ತೀನಿ. ಸಾವಿತ್ರಮ್ಮ, ನಿನ್ಗ ಅವ್ರ ರೂಮ್ ಗೊತ್ತಲ್ವಾ? ನೀನ್ ಹೋಗು, ನಾನು ಇಲ್ಲೇ ಇರ್ತೀನಿ. ಏನು? ಯಾಕೆ? ಇದಕ್ ಮುಂಚಿತವಾಗಿ ಆಗದೆ ನಾವ್ ಹೋಗ್ ನೋಡೋವಾಗ ಅವ್ರು ಎಲ್ಲೂ ಹೋಗದೆ ಇರೋ ತರ ನೋಡ್ಕೋತೀನಿ. ಸರಿ, ನನ್ ಮಗಳನ್ನೇ ಅಲ್ವಾ ನೀನ್ ನೋಡಿದ್ದು? ನೀನು ಕೂಡ ನೋಡ್ತೀಯ. ಹೋಗಮ್ಮ ಪ್ಲೀಸ್, ನನ್ ಮಾತು ಕೇಳು. ಅಮ್ಮ, ನೀನು ಇಲ್ಲಿ? ನನ್ ವಿಷಯ ಬಿಡೆ, ನೀನೇನೆ ಇಲ್ಲಿ? ಅದು ಅಮ್ಮ, ಅದು ನನಗೇನ್ ಹೇಳ್ದೆ ನೀನು? ಏನ್ ಹೇಳ್ದೆ? ಅಮ್ಮ, ಏನ್ ಹೇಳ್ದೆ? ಹೇಳೆ. ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ಯಾ? ಅದು ಒಬ್ಬ ಹುಡುಗನ್ ಜೊತೆ. ಛೀ, ಈ ಸೀರೆ, ಈ ವೇಷ, ಏನ್ ಬದುಕೆ ನಿಂದು? ನೋಡಕ್ಕೆ ಅಸಹ್ಯವಾಗಿದೆ. ಅದು ಹಾಗಲ್ಲಮ್ಮ, ನಾನು ಹೇಳೋದ್ ಸ್ವಲ್ಪ. ನಾನ್ ಕೇಳಲ್ಲ. ಕಣ್ಣು ಮುಂದೆ ನಿಜ ಕಾಣಿಸ್ಬೇಕಾದ್ರೆ ಇನ್ನೇನೆ ನೀನ್ ಹೇಳೋದು, ನಾನ್ ಕೇಳೋದು? ನೀನು ಸುಳ್ಳು ಹೇಳಿದ್ರು ನಿಮ್ಮಪ್ಪ ನಾನು ನಂಬದ್ವೆ, ಅಂಥದ್ರಲ್ಲಿ ನಮಗೆ ಇಂತ ಮೋಸ ಮಾಡ್ತೀಯಾ? ಅವನ್ ಯಾರೋ ಬಂದು ನಿನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಕ್ಕೆ ಅದು ಸುಳ್ಳು ಆಗತ್ತೆ ಅನ್ನೋ ನಂಬಿಕೆಯಿಂದ ಇಲ್ಲಿವರೆಗೂ ಬಂದೆ ಕಣೆ. ನಿಮ್ಮಪ್ಪನ ಬದುಕಿಸ್ಕೊಳ್ಳೋಕೋಸ್ಕರ ಮದುವೆ ಆಗದೆ ಇರೋ ಹೆಣ್ಣು ಇಂತ ನಾಚಿಕೆ ಇಲ್ದಿರೋ ಕೆಲಸ ಮಾಡ್ತೀಯಾ? ಅವ್ರಿಗೆ ನಿಜ ಗೊತ್ತಾದ್ರೆ ಬದುಕ್ತಾರೆ ಅನ್ಕೊಂಡಿದ್ಯೇನೆ? ಅಮ್ಮ, ಪ್ರಾಣ ಕಾಪಾಡ್ದೆ ಅಂತ ಖುಷಿ ಪಟ್ಟಿದ್ವೆ, ಆದ್ರೆ ಮರ್ಯಾದೆ ತೆಗೆಯೋ ಕೆಲಸದಲ್ಲಿ ಇದೆಯಾ ಅಂತ ಕನ್ಸಲ್ಲೂ ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ವೇ? ಎಲ್ಲೇ ಅವನು? ಎಲ್ಲೇ ಅವನು? ಅಮ್ಮ, ಅಮ್ಮ, ಯಾಕೆ ಹೀಗ್ ನಮ್ಮ ಮಾನ ತೆಗಿತಿದ್ಯಾ? ಹೀಗ್ ಮಾಡೋ ಬದಲು ನಮ್ಮನ್ನ ಸಾಯಿಸ್ಬೋದಲ್ವೇನೆ? ನಿನ್ನಿಂದ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ವೇ? ಸಾಕ್ ನಿಲ್ಸಿ. ಈ ರೆಸಾರ್ಟ್ ಅಲ್ಲಿ ಫಸ್ಟ್ ನೈಟ್ ಅರೇಂಜ್ಮೆಂಟ್ಸ್ ಏನಾದ್ರು ಇದೆಯಾ? ಎಸ್ ಸರ್, ನಮ್ ರೆಸಾರ್ಟ್ ಲವ್ ಕಪಲ್ಸ್ಗೆ ಫೇವರೇಟ್ ಸರ್. ಅಂತ ಅರೇಂಜ್ಮೆಂಟ್ಸ್ ಅಲ್ಲಿ ನಮ್ಮನ್ ಬೀಟ್ ಮಾಡೋರೇ ಇಲ್ಲ, ನಂಬಿ ಸರ್. ಗುಡ್. ನನಗ್ ಬೇಕಾಗಿರೋದು ಅದೇ. ಯಾವತ್ತಿಗೆ ಬೇಕು ಸರ್? ಇವತ್ತು ನೈಟ್ಗೆ. ಓಕೆ ಸರ್. ಪೂರ್ತಿ ರೂಮ್ ನ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿ ಕೊಡ್ತೀವಿ ಸರ್. ಓಕೆ, ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡ್ಲೇಬೇಡಿ. ಎಷ್ಟಾದ್ರೂ ನಾನು ಪೇ ಮಾಡ್ತೀನಿ. ನನಗೆ ದಿ ಬೆಸ್ಟ್ ಬೇಕಷ್ಟೇ. ಶೋರ್ ಸರ್, ಆಗ್ಲಿ ಸರ್. ಇವತ್ತು ರಾತ್ರಿ ಅಂತೂ
ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇಲ್ಲದೆ ಕ್ಲಾರಿಟಿ ಸಿಗೋದಕ್ಕೆ ಅಂತಾನೆ, ನೀನು ನನ್ನ ಸರಸು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಂತಾನೆ ನಮ್ಮ ಫಸ್ಟ್ ನೈಟ್ಗೆ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀನಿ. ಇದು ನಿನಗೆ ಕೊನೆ ಪರೀಕ್ಷೆ ಅಲ್ಲ, ಅಗ್ನಿ ಪರೀಕ್ಷೆ. ಇದ್ದು ನನ್ನನ್ನು ಗೆಲ್ಲಿಸ್ತೀಯೋ ಅಥವಾ ಓಡ್ ಹೋಗಿ ನನಗೆ ನೋವು ಕೊಡ್ತೀಯೋ ಇವತ್ತು ಗೊತ್ತಾಗಿ ಹೋಗುತ್ತೆ. ಸಾವಿತ್ರಮ್ಮ ಇನ್ನೂ ಇಲ್ಲಿ ಬಂದಿಲ್ಲ ಅಂದ್ರೆ ಭಾಷಿನಿಗಿನ್ನೂ ಕ್ಲಾಸ್ ಮುಗ್ದೇ ಇಲ್ಲ ಅಂತಾಯ್ತು. ಸಾವಿತ್ರಮ್ಮನ್ ಕೋಟ ಮುಗ್ದೋಗಿರುತ್ತೆ. ನಿಜ ಗೊತ್ತಾದ್ಮೇಲೆ ರಾಹುಲ್ ಕೋಪ ಮಾಡ್ಕೊಂಡಿರ್ತಾನೆ ಅನ್ಸುತ್ತೆ. ಪಾಪ ಆಂಟಿ, ಇಷ್ಟು ದಿನ ರಾಹುಲ್ಗೋಸ್ಕರ ಎಷ್ಟು ಯೋಚನೆ ಮಾಡಿದ್ರೋ, ಇವಾಗ ಏನ್ ನಿರ್ಧಾರ ತಗೋತಾರೋ ಏನೋ. ಸುಮ್ನೆ ಇರೋದ್ ಬಿಟ್ಟು ನಿರ್ಧಾರ ತಗೊಳ್ಳೋ ಅವಕಾಶ ಹೋಯ್ತು ಪ್ರೀತಿ ನಿಮ್ಮ ಆಂಟಿಗೆ. ಏನ್ ಹೇಳ್ತಾ ಇದೀಯ ಪ್ರೀತಿ ನೀನು? ಹೌದಾಂಟಿ, ನೀವ್ ಹೊಡೆದ್ರು ಸರಿ ಬೈದ್ರು ಸರಿ, ನಾನ್ ಕೇಳಿದ್ದು ನೋಡಿದ್ದು ನಿಜಾನೇ ಆಂಟಿ. ಆ ಭಾಷಿಣಿನೇ ಸರಸು. ಸರಸು ನಮ್ಮುಂದೆ ಎಷ್ಟ್ ನಾಟಕ ಆಡಿದ್ರು ಹೆತ್ತ ತಂದೆ ಅಪಾಯದಲ್ಲಿರ್ಬೇಕಾದ್ರೆ ನಿಜ ಆಚೆ ಬಂತು, ನೋಡಿದ್ರ? ಅದಕ್ಕೆ ಅವಳ ಪ್ರಾಣನ ಒತ್ತೆ ಇಟ್ಟು ಆ ಜಗದೀಶನ್ ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸಿದಾಳೆ. ಮಗಳ ಹಾಗೆ ರೆಸ್ಪಾನ್ಸಿಬಿಲಿಟಿ ಫೀಲ್ ಅವಳಿಗೆ. ಸರಸು ಇಷ್ಟು ಪ್ಲಾನ್ಡ್ ಆಗಿ ನಾಟಕ ಆಡ್ತಿದ್ದಾಳೆ ಅಂದ್ರೆ ಅವಳೇನೋ ದೊಡ್ಡ ಕುತಂತ್ರ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ ಆಂಟಿ. ಅಟ್ಲೀಸ್ಟ್ ಇವಾಗಾದ್ರೂ ನಾವ್ ಅಲರ್ಟ್ ಆಗ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ ಆಂಟಿ. ಎಲ್ಲಿಂದ ಬರ್ತಿದ್ಯಾ? ಜಗದೀಶ್ ಅವರನ್ನ ಯಾರೋ ಸಾಯಿಸ್ಬೇಕು ಅಂತ ನೋಡಿದ್ರು. ನಾನು ಸೇವ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬರ್ತಿದ್ದೀನಿ. ಯಾತಕ್ಕೆ? ಯಾಕೆ ಅಂದ್ರೇನ್ ಮೇಡಮ್? ಗೊತ್ತಿದ್ದು ಕೇಳ್ತಿದ್ದೀರಾ ಇಲ್ಲ ಗೊತ್ತಿಲ್ಲದೆ ಕೇಳ್ತಿದ್ದೀರಾ? ಸಾಕು ಸರ್ಸು, ಇನ್ನು ಎಷ್ಟು ನಾಟಕ ಆಡ್ತೀಯಾ? ನೀನು ಜಗದೀಶನ್ ಮಗಳಾಗಿರೋದ್ರಿಂದಾನೇ ಅವನನ್ನ ಸೇವ್ ಮಾಡಿದ್ಯ. ಈ ತರ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಮೇಲೂ ಅಟ್ಲೀಸ್ಟ್ ಇವಾಗಾದ್ರೂ ನಿಜ ಒಪ್ಕೋ ಸರ್ಸು. ಅದ್ ಎಲ್ರಿಗೂ ಒಳ್ಳೇದು. ಏನ್ ನಿಜ? ಯಾಕೆ ಪ್ರೀತಿ ಅರ್ಥ ಇಲ್ದಿರೋ ಹಾಗೆ ಮಾತಾಡ್ತಿದ್ದಾರೆ? ಸರಿ, ನಿನಗ ಅರ್ಥ ಆಗೋ ಹಾಗೆ ನಾನ್ ನಿನಗೆ ಹೇಳ್ತೀನಿ. ನೀನು ಭಾಷಿಣಿ ಆಗಿದ್ರೆ ಆ ಭಾಷಿಣಿಗೆ ಒಂದು ಫ್ಯಾಮಿಲಿ ಇದೆ. ಆ ಜಗದೀಶ್ ಯಾರೋ, ಅವನಿಗೆ ಏನಾದ್ರೆ ಏನು ಅಂತ ನೀನ್ ಅಂದುಕೊಂಡು ಅವನಲ್ಲೇ ಬಿಟ್ಟು ಬಂದ್ಬಿಡ್ಬಹುದಿತ್ತಲ್ವಾ? ಇದೇನ್ ಮೇಡಮ್, ನೀವು ಕೂಡ? ನಮ್ಮ ಆಂಟಿ ಅಷ್ಟೇ ಅಲ್ಲ, ನಿಜ ಗೊತ್ತಾದ್ಮೇಲೆ ಯಾರಾದ್ರೂ ಈ ತರನೇ ಕೇಳೋದು, ಹೀಗೆ ಮಾತಾಡೋದು.
ಲೆಟ್ಸ್ ಗೋ. ಇದೇನ್ ರಾಹುಲ್ ಅವರೇ, ರೂಮ್ ಎಲ್ಲ ಅಲಂಕಾರ ಮಾಡಿದ್ದಾರೆ? ಹೇಳದ್ನಲ್ಲ ಸರ್ಪ್ರೈಸ್ ಅಂತ, ಅದು ಇದೆ. ಓ ಗಾಡ್, ಸರ್ಪ್ರೈಸ್ ಅಂದ್ರೆ ಇದಾ? ಅಂದ್ರೆ ರಾಹುಲ್ ಅವರು ಮೈಂಡ್ ಅಲ್ಲಿರೋ ಅನುಮಾನನ ಹೀಗ್ ಟೆಸ್ಟ್ ಮಾಡ್ಬೇಕು ಅನ್ಕೋತಿದಾರ. ಇದೇ ಟೈಮಲ್ಲಿ ಫೋನ್ ಕೂಡ ರೂಮಲ್ಲೇ ಮರ್ತೋಗಿದ್ದೀನಿ. ಈಗ ಏನ್ ಮಾಡ್ಲಿ? ಏನ್ ಸರ್ಸು, ನಾಚಿಕೆನಾ ಅಥವಾ ಗೌರವನ? ಅದು ಕೂತ್ಕೋ ಸರ್ಸು. ಫಸ್ಟ್ ನೈಟ್ ಅಂದ್ರೆ ಶಾರೀರಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗೂ ಇಬ್ರು ಹತ್ರ ಆಗಿ ಮನಸ್ಸಲ್ಲಿರೋ ಮಾತನ್ನ ಸ್ವಚ್ಛವಾದ ಪ್ರೀತಿಯಿಂದ ಹಂಚ್ಕೊಳ್ಳೋದು. ಇವತ್ತು ರಾತ್ರಿ ನಮ್ಮ ಮನಸ್ಸಲ್ಲಿರೋ ನೋವು, ಭಯ ಎಲ್ಲ ಖಂಡಿತವಾಗ್ಲೂ ಮಾಯ ಆಗೋಗ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಸರ್ಸು ತಗೋ. ಅದ್ ಹಾಗಲ್ಲ ರಾಹುಲ್ ಅವರೇ, ನೀವ್ ತಿನ್ನಿ. ತಿನ್ನಲ್ಲ, ನೀನೇ ತಿನ್ಬೇಕು. ಬೇಡ ರಾಹುಲ್ ಅವರೇ, ನೀವ್ ತಿನ್ನಿ, ಆಮೇಲೆ ನಾನ್ ತಿಂತೀನಿ. ಹಾ ತಿನ್ನಿ ತಿನ್ನಿ ರಾಹುಲ್ ಅವರೇ. ಅಯ್ಯೋ ರಾಹುಲ್ ಅವರೇ, ರಾಹುಲ್ ಅವರೇ, ಇದೇನಿದು? ಇದು ನಿನ್ ಬ್ಯಾಗ್ ಅಲ್ಲಿ ಯಾಕಿದೆ? ಅದು ಡಾಕ್ಟರು ನಿದ್ದೆ ಬರ್ಲಿಲ್ಲ ಅಂದ್ರೆ ತಗೊಳ್ಳೋದಕ್ಕೆ ಹೇಳಿದಾರೆ ರಾಹುಲ್ ಅವರೇ, ಅಷ್ಟೇ. ನಾನ್ಯಾಕದನ್ನ ಹಾಲಲ್ಲಿ ಬೆರೆಸ್ತೀನಿ? ಡಾಕ್ಟರು, ಟ್ರೀಟ್ಮೆಂಟು ಇದೆಲ್ಲ ಸುಳ್ಳು. ಅಷ್ಟಕ್ಕೂ ಅವತ್ ನಾವು ಡಾಕ್ಟರ್ ಹತ್ರ ಹೋದಾಗ ನಿನಗೇನು ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟ್ ಆಗಿ ಫೈನ್ ಆಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ನೀನು ಪ್ರತಿಯೊಂದಕ್ಕೂ ಒಂದು ರೋಗನ ಅಡ್ಡ ತರ್ತಾ ಇದೆಯಾ. ಅದಕ್ಕೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ, ನೀನ್ ಯಾರು ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡೆ. ಇವಾಗ ಹೆಂಡತಿಯಾಗಿ ನನ್ನ ಹತ್ರ ಇರೋಕೆ ಇಷ್ಟ ಆಗದೆ ನಿದ್ದೆ ಮಾತ್ರೆ ಹಾಕಿ ನನ್ನಿಂದ ತಪ್ಪಿಸ್ಕೋಬೇಕು ಅಂತಿದ್ಯಾ. ಗಂಡನಿಂದ ದೂರ ಇರಬೇಕು ಅನ್ಕೊಳ್ತಿರೋ ನೀನು ನನ್ನ ಹೆಂಡತಿನೇ ಅಲ್ಲ, ಅಷ್ಟಕ್ಕೂ ನೀನ್ ನನ್ನ ಸರಸುನೇ ಅಲ್ಲ. ಅಯ್ಯೋ ಆವೇಶ ಪಡ್ಬೇಡಿ ರಾಹುಲ್ ಅವರೇ, ನಾನ್ ನಿಮ್ ಸರಸುನೇ, ನಿಮ್ಗೋಸ್ಕರ ಬಂದಿದ್ದೀನಿ. ನೀನ್ ನನ್ನ ಸರಸು ಅಲ್ಲ. ನೀನು ಬಂದಿದ್ದ ದಿವಸದಿಂದ ನಾನು ನಿನ್ನ ನೋಡ್ತಾನೆ ಇದ್ದೀನಿ. ದೂರ ದೂರ ಹೋಗ್ತಾನೆ ಇದೆಯಾ, ನನ್ನನ್ನ ಅವಾಯ್ಡ್ ಮಾಡ್ತಾನೆ ಇದೆಯಾ, ಪ್ರತಿಯೊಂದಕ್ಕೂ ನನ್ನನ್ನ ದೂರ ಇಡ್ತಾ ಇದೆಯಾ. ನನ್ನ ಸರಸು ಹೆಸರನ್ನ ಇಟ್ಕೊಳ್ಳೋದಕ್ಕೆ ನಿನಗೆ ಅರ್ಹತೆನೇ ಇಲ್ಲ. ಪ್ರಾಣವಾಗಿ ನೋಡ್ಕೊತಿದ್ದ ನನ್ನ ಪ್ರೀತಿಗೆ ಮೋಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು ಹೇಳೋ. ನಿನ್ನ ಮಾತು, ನಿನ್ನ ನಡವಳಿಕೆ, ವರ್ತನೆ, ಪ್ರೀತಿ ಎಲ್ಲದರಲ್ಲೂ ಬದಲಾವಣೆ ಕಾಣಿಸ್ತಿದ್ರು. ನಿನ್ನ ಜೊತೆ ಎಲ್ಲರೂ ಹೇಳಿದ ಸುಳ್ಳು ನಾನು ನಂಬದೆ. ಆದ್ರೆ ಇಲ್ಲಿವರೆಗೂ ನಿನ್ನನ್ನು ಅನುಮಾನಿಸಿರ್ಲಿಲ್ಲ. ಆದ್ರೆ ನೀನೇನ್ ಮಾಡ್ದೆ? ಇವತ್ತಿನವರೆಗೂ ನನ್ನ ಪ್ರೀತಿ ಜೊತೆ, ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ದೆ. ನೀನು ನನ್ನ ಜೊತೆ ಇದ್ದು ನನಗೆ ಹತ್ತಿರವಾಗಿದ್ಕೊಂಡು ನೀನ್ ಮಾಡಿದ್ದೇನು? ನಾಟಕನ ಅಲ್ಲ, ಅದು ನಾಟಕನೋ ಸಂಸಾರನೋ ಅಲ್ಲ. ರಾಹುಲ್ ಅವರೇ, ಇನ್ ಸಾಕ್ ನಿಲ್ಸಿ ಪ್ಲೀಸ್. ಆಡಿದ ಮಾತುಗಳು ಸಾಕು, ಹಿಂಗ್ ಮಾತಾಡ್ಬೇಡಿ. ಯಾಕೆ ನಿಲ್ಲಿಸ್ಬೇಕು?
ಒಂದು ಮಾತು ಹೇಳಿದಕ್ಕೆ ಇಷ್ಟು ಕೋಪ ಬರ್ತಿದ್ಯಲ್ಲ, ಇಷ್ಟು ದಿನ ನನ್ನ ಸರಸು ಅಂತ ನನ್ನ ಜೊತೆ ನಡ್ಕೊಂಡಿಯಲ್ಲ, ಇನ್ ನನಗೆ ಎಷ್ಟು ಕೋಪ ಬರಬೇಕು? ಕೇವಲ ನೀನು ನನ್ನ ಸರಸು ರೂಪದಲ್ಲಿ ಇದೆಯಾ ಅಂದಿದ್ದಕ್ಕೆ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ರಾಹುಲ್, ಪ್ಲೀಸ್ ಫಾರ್ ಹೆವನ್ ಸೇಕ್ ಕಾಮ್ ಡೌನ್. ಇಷ್ಟು ದಿನಗಳಿಂದ ನಂಬ್ಕೊಂಡ್ ಬಂದವನು ಈಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ರಾಹುಲ್? ಏನಾಯ್ತು ನಿನ್ಗೆ? ಯಾಕೆ ಅಂದ್ರೆ ಇಷ್ಟು ದಿನ ನೀವು ಬಚ್ಚಿಟ್ಟಿದ್ದ ನಾಟಕ ಮಾಡಿದ ಎಷ್ಟೋ ವಿಷಯಗಳನ್ನ ನಾನು ಪಕ್ಕದಲ್ಲೇ ಇದ್ದು ನೋಡ್ಕೊಂಡಿದ್ದೀನಿ, ಅನುಭವಿಸಿದ್ದೀನಿ. ಅದಕ್ಕೆ ನಡ್ಸೋದು ಏನ್ ರಾಹುಲ್? ಏನ್ ಮಾತಾಡ್ತಿದ್ಯಾ? ಇನ್ನೊಂದು ಮಾತು ಆಡ್ಬೇಡಿ. ಇವಳದೆ ನಾಟಕ ಅಂದ್ರೆ ನೀವು ಅದಕ್ಕೂ ಮೀರಿ ನಾಟಕ ಮಾಡಬೇಡಿ. ಮಾತಲ್ಲಿ ಪ್ರೀತಿನ, ನಿಜದಲ್ಲಿ ಸುಳ್ಳನ್ನ ಬೆರೆಸಿ ನನ್ ಸರಸು ಹಾಗೆ ನಾಟಕ ಮಾಡಿದಾಳೆ ಇವಳು. ನನ್ನ ಕಣ್ಣನ್ನ, ಕೊನೆಗೆ ನನ್ನ ಮನಸ್ಸಿಗೂ ಕೂಡ ಮೋಸ ಮಾಡಿದಾಳೆ ಇವಳು. ನನ್ನ ಹೆಂಡತಿ ಜೊತೆ ನಾನು ಸಂತೋಷವಾಗಿರ್ಬೇಕು ಅಂತ ಟ್ರಿಪ್ಗೆ ಹೋದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಲಲ್ಲಿ ಬೆರೆಸಿ ನನ್ನಿಂದ ದೂರ ಇರಬೇಕು ಅಂತ ಅನ್ಕೊಂಡಿದ್ಲು. ಅಲ್ವಾ? ಕೇಳಿ. ಇಲ್ಲ ಮೋರೆ, ಇಲ್ಲ, ಅವ್ರು ಹೇಳ್ತಿರೋದ್ ನಿಜ ಅಲ್ಲ. ಒಂದು ಸುಳ್ಳನ್ನ 100 ಸಲ ವಾಚಿದ್ರು ಕೂಡ ಅದು ನಿಜ ಆಗೋದಿಲ್ಲ. ನನ್ನಿಂದ ದೂರ ಆಗಿರೋ ಸರಸು ನೀನು ಯಾವತ್ತಿಗೂ ಒಂದೇ ಅಲ್ಲ. ರಾಹುಲ್, ಸರಸು ಯಾಕೆ ರಾಹುಲ್ ಹಾಗ್ ಮಾಡ್ತಾಳೆ? ನೀನೇ ಹೇಳು. ಸರಸು ಅಲ್ಲ, ಇನ್ನೊಂದು ಸಲ ಇವಳನ್ನ ಹೆಸರಿಂದ ಕರಿಬೇಡಿ. ನನ್ನ ಸರಸುಗೂ ಇವಳಿಗೂ ಪ್ರಾಣಕ್ಕೂ ಪಾಪಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ಒಂದು ಸುಳ್ಳನ್ನ 100 ಸಲ ವಾಚಿದ್ರು ಕೂಡ ಅದು ನಿಜ ಆಗೋದಿಲ್ಲ. ನನ್ನಿಂದ ದೂರ ಆಗಿರೋ ಸರಸು ನೀನು ಯಾವತ್ತಿಗೂ ಒಂದೇ ಅಲ್ಲ. ರಾಹುಲ್, ಸರಸು ಯಾಕೆ ರಾಹುಲ್ ಹಾಗ್ ಮಾಡ್ತಾಳೆ? ನೀನೇ ಹೇಳು. ಸರಸು ಅಲ್ಲ, ಇನ್ನೊಂದು ಸಲ ಇವಳನ್ನ ಹೆಸರಿಂದ ಕರಿಬೇಡಿ. ನನ್ನ ಸರಸುಗೂ ಇವಳಿಗೂ ಪ್ರಾಣಕ್ಕೂ ಪಾಪಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ಮನಸ್ಸಿಗೂ ಮೋಸಕ್ಕೂ ಇರೋಷ್ಟು ದೂರ ಇದೆ. ರಾಹುಲ್, ರಾಹುಲ್, ನನಗೊಂದು ವಿಷಯ ಹೇಳು. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನ ಹಾಲಲ್ಲಿ ಹಾಕಿದ್ದನ್ನ ನೀನ್ ನೋಡಿದ್ಯಾ? ಇಲ್ಲ, ಆದ್ರೆ ಆ ಟ್ಯಾಬ್ಲೆಟ್ಸ್ ಅವಳ ಬ್ಯಾಗಲ್ಲಿತ್ತು. ಬ್ಯಾಗಲ್ಲಿದ್ ಮಾತ್ರಕ್ಕೆ ಅವಳೇ ಹಾಕಿದ್ದು ಅಂತ ಹೇಗ್ ಅನ್ಕೊಳ್ತೀಯ ರಾಹುಲ್? ಯಾಕೀಗ ಅಪಾರ್ಥ ಮಾಡ್ಕೊಳ್ತೀಯ? ನಾನು ಕೂಡ ಅದನ್ನೇ ಕೇಳ್ತಿದ್ರೆ ನನ್ ಮೇಲೆ ಕೂಗಾಡ್ತಿದಾರಮ್ಮ. ನಿನಗೆ ಮಧ್ಯೆ ಮಾತಾಡೋ ಅಂತ ಹೇಳದ್ನ ನಾನು. ಮಾತಾಡ್ಬೇಡ. ಮಗನೇ ರಾಹುಲ್, ಏನಪ್ಪ ಇದು? ಕಣ್ಣಿಗೆ ಕಾಣಿಸದೇ ಇರೋ ವಿಷಯದ ಬಗ್ಗೆ ಕೋಪ ಮಾಡ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಭ್ರಮೆ ಕೂಡ ಒಂದೊಂದ್ಸಲ ನಿಜದಷ್ಟೇ ಸ್ವಚ್ಛವಾಗಿ ಕಾಣಿಸುತ್ತೆ. ಅದನ್ನೇ ನೀನು ನಿಜ ಅನ್ಕೊಂಡ್ರೆ ಹೇಗೆ ಹೇಳು? ನಿಜಾನೇ ಡ್ಯಾಡ್. ಇಷ್ಟು ದಿನ ನಾನು ಭ್ರಮೆಯಲ್ಲಿದ್ದೆ. ಇವತ್ತೇ ನಾನು ಹೊರಗಡೆ ಬಂದೆ, ಈ ನಿಜಾನ ನೋಡ್ತಾ ಇದ್ದೀನಿ. ಬೆಂಕಿನ ಮುಟ್ಟಿದ್ರೆ ಸುಡುತ್ತೆ ಅಂತ, ನೀರಲ್ಲಿ ಇಳಿದ್ರೆ ಮುಳುಗ್ ಹೋಗ್ತೀವಿ ಅಂತ, ಗಾಳಿಗೆ ಎತ್ತು ಬಿಸಾಕೋ ಶಕ್ತಿ ಇದೆ ಅಂತ ಪ್ರತ್ಯೇಕವಾಗಿ ನೋಡೋ ಅವಶ್ಯಕತೆ ಇಲ್ಲ. ಪ್ರತ್ಯಕ್ಷವಾಗಿ ಸಫರ್ ಆಗೋ ಅವಶ್ಯಕತೆ ಇಲ್ಲ. ಇವಳ ಬಗ್ಗೆ ಗೊತ್ತಾದ್ಮೇಲೂ ಕೂಡ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ.
ಅದು ನಿಜ, ಇದೇ ನಿಜ. ರಾಹುಲ್, ಅವಳಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ನಾನ್ ಹೇಳೋದ್ ಮಾತ್ರ ಅಲ್ಲ, ನೀನು ಕೂಡ ತಿಳ್ಕೊಂಡಿದೀಯ ಅದನ್ನ. ಅದಕ್ಕೋಸ್ಕರನೇ ಅವಳಿಗೆ ನಿದ್ದೆ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನ ಉಪಯೋಗಿಸ್ತಾ ಇದ್ದಾಳೆ. ಅದನ್ನ ಡಾಕ್ಟ್ರೇ ಕೊಟ್ಟಿದ್ದಾರೋ ಏನೋ, ಅವಳಿಗೋಸ್ಕರ ತಂದುಕೊಂಡಿರೋ ಟ್ಯಾಬ್ಲೆಟ್ಸ್ ನ ನಿನಗ್ ಹಾಕ್ತಿದ್ದಾಳೆ ಅಂತ ನೀನ್ ಯಾಕೋ ಅನ್ಕೊಳ್ತಿದೀಯಾ? ಸಾಕು, ಇನ್ನು ಕವರ್ ಮಾಡಿ ನನ್ನನ್ನ ಹುಚ್ಚಿನನ್ನಾಗಿ ಮಾಡಬೇಡಿ. ಅವಳಿಲ್ಲೇ ಇದ್ರೆ ಹೀಗೇನೆ ನನಗಿಂತ ಕುರುಡಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಇಲ್ಲಿಂದ ದೂರ ಟ್ರಿಪ್ ಕರ್ಕೊಂಡು ಹೋಗಿದ್ದೆ. ಇವಳು ನನ್ನ ಸರಸು ಅಲ್ಲ ಅಂತ ನಾನು ತಿಳ್ಕೊಂಡೆ. ಏನ್ ರಾಹುಲ್ ಅವರೇ ಇದು? ತಾಳೆ ಕಟ್ಟಿರೋ ಹೆಂಡತಿ ನಾನು, ನಿಮ್ಗೋಸ್ಕರ ಈ ಮನೆಗ್ ಬಂದೆ. ಅಂತದ್ರಲ್ಲಿ ನನ್ನನ್ನ ಇಷ್ಟು ಅನುಮಾನಿಸಿ ಅವಮಾನಿಸೋ ಬದಲು ಒಂದೇ ಸಲ ಸಾಯಿಸ್ಬಿಡಿ. ಏಯ್, ಆ ಪಾಪ ನನಗ್ಯಾಕೆ? ನಿಮ್ಮಮ್ಮ ಅಪ್ಪ ನೀನ್ ಮಾಡಿರೋ ಕೆಲಸ ನೋಡಿ ನಿನ್ನ ಏನ್ ಮಾಡ್ತಾರೋ ಅವ್ರ ಇಷ್ಟ. ಮತ್ತೆ ಯಾಕೆ ಅದನ್ನೇ ಹೇಳ್ತಿದ್ದೀರಾ? ನಂಗ್ ಹಾಗೆ ಯಾರು ಇಲ್ಲ ರಾಹುಲ್ ಅವರೇ. ಹಾಗಾದ್ರೆ ಬಾ, ಅದೇ ಮಾತನ್ನ ಅವರು ಹೇಳ್ತಾರಲ್ವಾ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಿಜ ಗೊತ್ತಾಗುತ್ತೆ ಅನ್ನೋ ಭಯನಾ? ಭಯ ಪಡೋ ಅಂತ ಯಾವ ತಪ್ಪು ನಾನ್ ಮಾಡಿಲ್ಲ ರೀ. ಹಾಗಾದ್ರೆ ಬಾ ಮತ್ತೆ. ಯಾಕೆ ಈ ಯೋಚನೆ, ಭಯ ಎಲ್ಲ? ರಾಹುಲ್, ಎಲ್ಲರೂ ಸೇರಿ ಯಾರೋ ಗೊತ್ತಿಲ್ದವ್ರ ಮನೆಗೆ ಹೋಗಿ ಪ್ರಶ್ನೆ ಮಾಡೋದು ಅಷ್ಟು ಕರೆಕ್ಟ್ ಅಲ್ಲ ರಾಹುಲ್. ಒಂದು ಸಾರಿ ಯೋಚನೆ ಮಾಡು. ನಾನು ಯೋಚನೆ ಮಾಡೋ ನಿರ್ಧಾರ ಮಾಡಿದ್ದೀನಿ. ಎಂಥ ಪರಿಸ್ಥಿತಿಲಾದ್ರೂ ಈ ನಿಜ ಎಲ್ರಿಗೂ ಗೊತ್ತಾಗ್ಬೇಕು. ನನಗೆ ಗೊತ್ತು ಈ ನಿಜನ ನೀವು ಹೊರಗಡೆ ಬರೋಕ್ ಬಿಡಲ್ಲ ಅಂತ. ನಾನೇ ಪ್ರೂವ್ ಮಾಡ್ತೀನಿ. ರಾಹುಲ್ 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 ರಾಹುಲ್